ಕ್ವಶನ್ ನೋಡ್ಕೊಳ್ಳಿ. ಡಿ ಕ್ಯೂಬ್ ಮೈನಸ್ 3d ಪ್ಲಸ್ 2 ಇಂಟು ವೈ ಇಸ್ ಈಕ್ವಲ್ ಟು 2 ಸೈನ್ ಹೈಪರ್ಬೋಲಿಕ್ ಎಕ್ಸ್. ಡಿ ಕ್ಯೂಬ್ ಇದನ್ನ ಬರ್ಕೊಳ್ಳೋಣ ಕ್ವಶನ್ನು. ಡಿ ಕ್ಯೂಬ್ ಮೈನಸ್ 3d ಪ್ಲಸ್ 2 ಇಂಟು ವೈ ಇಸ್ ಈಕ್ವಲ್ ಟು 2 ಸೈನ್ ಹೈಪರ್ಬೋಲಿಕ್ ಎಕ್ಸ್. ನೆಕ್ಸ್ಟ್ ಆಕ್ಸಿಲರಿ ಈಕ್ವೇಷನ್ ಇಸ್ ಡಿ ಬದಲು ಎಮ್ ಹಾಕ್ಕೊಳ್ಳಿ. ಹೇಳಿ. ಇಸ್ ಈಕ್ವಲ್ ಟು 0. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 2. ನೋಡಿ ಯಾವ ಥರ ಟೈಪ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ಎಕ್ಸ್ ಫಸ್ಟ್ ಆನ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೀರಿ, ಎಕ್ಸ್ ಬರುತ್ತೆ. ಸಾರಿ, ಪವರ್ 3 ಮೈನಸ್ 3 ಆಲ್ಫಾ ಎಕ್ಸ್ ಪ್ಲಸ್ 2. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಫಸ್ಟ್ 1 ಹಾಕಿ, 1ಗೆ 0 ಬರ್ತಾ ಇದೆಯಲ್ವಾ, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1 ಬಂದು ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 2 0 ಆಗುತ್ತೆ. ಅದೇ ಥರ ಇಲ್ಲಿ ಎಮ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ನಾವು ಸುಮ್ಮನೆ ಎಕ್ಸ್ ಬದಲು ಏನು ಹಾಕ್ಕೊಂಡಿದ್ದು ಕ್ಯಾಲ್ಸಿಲಿ, ಎಮ್ ಬದಲು ಎಕ್ಸ್ ಹಾಕ್ಕೊಂಡಿದ್ದು. ಗೊತ್ತಾಗ್ತಿದೆಯಲ್ವಾ. ಎಮ್ ಈಸ್ ಈಕ್ವಲ್ ಟು 1 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಎಮ್ ಕ್ಯೂಬ್ದು ಕೋಫಿಷಿಯಂಟ್ ಏನು, ಎಮ್ ಸ್ಕ್ವೇರ್ದು ಕೋಫಿಷಿಯಂಟ್ ಏನು 0. ಎಮ್ ಕ್ಯೂಬ್ 1 ಎಮ್ ಕ್ಯೂಬು, ಎಮ್ ಸ್ಕ್ವೇರ್ ಇಲ್ಲ ಅಂದರೆ 0 ಎಮ್ ಸ್ಕ್ವೇರ್ ಇದ್ದಂಗೆ 3 ಅಲ್ಲ. ಎಮ್ದು ಕೋಫಿಷಿಯಂಟ್ ಏನು -3. ಮೈನಸ್ ಇದ್ದರೆ ಮೈನಸ್ ಬರೀಬೇಕು. ಆಮೇಲೆ 2. ಈ 1ನ ಇಲ್ಲಿ ಬರ್ಕೊಳ್ಳಿ, ಸರಿನಾ. ಅರ್ಥ ಆಯ್ತಲ್ವಾ. ಇಲ್ಲಿ 0 ಬರ್ಕೊಳ್ಳಿ. ಏನು ಬರ್ಕೋಬೇಕು, ಫಸ್ಟ್ ಆ್ಯಡ್ ಮಾಡಿ. 1 + 0 ಏನು, 1 × 1 ಏನು, 0 + 1 ಏನು, 1 × 1 ಏನು, -3 + 1 ಏನು, 1 × -2 ಏನು, 2 + -2 ಏನು 0. ಅರ್ಥ ಆಯ್ತಲ್ವಾ. ಏನು ಮಾಡಿ, 1m² + 1m - 2 ಹೇಳಿ. m² + m - 2 = 0 ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, m = ಇಲ್ಲಿ ನೋಡಿ, ಇಲ್ಲಿ ax² + bx + c ಫಾರ್ಮ್ ಆಯಿತು. ಆವಾಗ x = ಏನು ಫಾರ್ಮುಲಾ ಹೇಳಿ, ax + ax² + bx + c = 0 ಫಾರ್ಮಲ್ಲಿದ್ದರೆ x = ಏನು ಫಾರ್ಮುಲಾ, -b ± ವೆರಿ ಗುಡ್, -b ± √4ac / 2 × a. ಈ ಫಾರ್ಮುಲಾ ಯೂಸ್ ಮಾಡಿ. ಆದರೆ ಇಲ್ಲಿ ಇರೋದು am² + bm + c. ಎಕ್ಸ್ ಜಾಗದಲ್ಲಿ ಎಮ್ ಇದೆ, ಅದಕ್ಕೆ m = ಇಲ್ಲಿ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ, 1m² ಇದ್ದಂಗೆ. ಎ ಜಾಗದಲ್ಲಿ ಏನಿದೆ, ಬಿ ಜಾಗದಲ್ಲಿ 1, ಸಿ ಜಾಗದಲ್ಲಿ -2, ಎಕ್ಸ್ ಜಾಗದಲ್ಲಿ ಎಮ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ. ಏನಾಗುತ್ತೆ ಅದು, ಎಕ್ಸ್ ಜಾಗದಲ್ಲಿ ಎಮ್ಮು, ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 1, ಸಿ ಜಾಗದಲ್ಲಿ -2 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ x = ಇದೆಯಲ್ವಾ, ಅಲ್ಲಿ m = ಬರುತ್ತೆ. -b ಬದಲು ಮೈನಸ್ ಏನು ಬರುತ್ತೆ, 1. -1 ± √, b ಬದಲು ಏನು ಬರುತ್ತೆ, 1² -4 × ಹೇಳಿ, a ಅಂದ್ರೇನು, c ಅಂದ್ರೇನು, / 2 × a ಅಂದ್ರೇನು, 2 × 1. ಗೊತ್ತಾಯ್ತಲ್ವಾ. ಈ ಕ್ಯಾಲ್ಸಿಲಿದ್ನ ಟೈಪ್ ಮಾಡ್ಕೊಳ್ಬೇಕು. √,
1 square root of 1 square minus 4 into 1 into minus 2 ಎಷ್ಟು ಬಂತು 3 -1 ಪ್ಲಸ್ ಆರ್ ಮೈನಸ್ 3/2 ಆಗುತ್ತೆ ಹೇಳಿ. -1 ಪ್ಲಸ್ ಆರ್ ಮೈನಸ್ 3/2. ಈಗ ಒಂದು ಸತಿ ಪ್ಲಸ್ 3/2 ಇನ್ನೊಂದು ಸತಿ ಮೈನಸ್ 3/2 ಹೊಡೀರಿ ನೋಡಿ. -1 ಪ್ಲಸ್ 3/2 ಅಂದರೆ 1 ಮತ್ತು -3 ಹೊಡೆದ್ರೆ -2 ಕರೆಕ್ಟಾ? ಏನೇನು ಬಂತು? 1 - 2 m = n ಬಂತು -2 ಕರೆಕ್ಟ್ ಅಲ್ವಾ? ಈಗ ಟೋಟಲ್ m ಏನಾಯಿತು? ಆಲ್ರೆಡಿ 1 ಇದೆಯಲ್ಲ ಹೇಳಿ. ದೇರ್ ಫೋರ್ m = 1, 1, -2. ಇದು ಯಾವ ಥರ ಇದೆ ನೋಡಿ, ಬೇಸಿಕ್ ಹೇಳ್ಕೊಡ್ತೀನಿ. ಇಫ್ m = a, b ಇದ್ದರೆ ವೈ ಸಿ ಬರೆಯೋದು ಯಾವ ಥರ ಅಂದರೆ c1 + c2x ಬರ್ಕೋಬೇಕು ಇಂಟು ಏನಂತ ಬರೀಬೇಕು e⁴ax, c3 e⁴bx. m ನೋಡಿಕೊಂಡು ನೀವು ಕಾಂಪ್ಲಿಮೆಂಟ್ರಿ ಫಂಕ್ಷನ್ನ ಬರೀಬೇಕು, ವೈ ಸಿನ ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ವೈ ಸಿ ಏನು? ಎ ಜಾಗದಲ್ಲಿ ಏನಾಗಬೇಕು 1, ಬಿ ಜಾಗದಲ್ಲಿ -2. ವೈ ಸಿ ಏನಾಗುತ್ತೆ? ಇಲ್ಲಿ ವೈ ಸಿನೇ ಬರೀಬೇಕು, ಯಾಕಂದರೆ ರೈಟಲ್ಲಿ 0 ಇಲ್ಲ. ಗೊತ್ತಾಗ್ತಿದೆಯಲ್ವಾ? ವೈ ಸಿ = ಹೇಳಿ c1 + c2x e⁴ ಪ್ಲಸ್ c3 e⁻²x. ಕರೆಕ್ಟ್ ಅಲ್ವಾ? ಈಗ ವೈ ಸಿ ಆದಮೇಲೆ ಏನು ಮಾಡಬೇಕು? ವೈ ಪಿ ಏನಿದೆ ಇಲ್ಲಿ? ಇದು ಡಿವೈಡ್ ಬೈ ಇದು ಮಾಡ್ಕೋಬೇಕು. 2 sin hyperbolic x ಡಿವೈಡೆಡ್ ಬೈ d³ - 3d + 2. ಅರ್ಥ ಆಯ್ತಲ್ವಾ? ಈಗ ಮತ್ತೆ sin hxಗೆ ಫಾರ್ಮುಲಾ ಗೊತ್ತಿರಬೇಕು. sin hxಗೆ ಫಾರ್ಮುಲಾ ಹೇಳ್ತೀರಾ? sin hxಗೆ ಫಾರ್ಮುಲಾ ಬಂದು e⁴x ಮೈನಸ್ e⁻−x/2. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದರೆ e⁴x + e⁻−x/2. ಇಲ್ಲಿ ಏನಾಗುತ್ತೆ? sin hx ಏನಾಗುತ್ತೆ ಹೇಳಿ? 2 ಇಂಟು ಹೇಳಿ ಹೋಲ್ ಡಿವೈಡೆಡ್ ಬೈ ಟು ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಹೇಳಿ e⁴x ಬೈ ಮೈನಸ್ ಹೇಳಿ ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ವೈ ಪಿನ ಈ ಥರ ಸಪ್ರೇಟ್ ಮಾಡಿ. ಫಸ್ಟು 2 ಇಂಟು sin hyperbolic x ಅಂದರೆ e⁴x - e⁻−x/2. 2 ಕ್ಯಾನ್ಸಲ್ ಆದರೆ e⁴x - e⁻−x/d³ - 3d + 2 ಆಗುತ್ತೆ. ನಾವೇನು ಮಾಡಬೇಕು? e⁴x ಇದು ಬರ್ಕೋಬೇಕು, e⁻−x ಇದು ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ ಇದು ನೋಡಿ ಯಾವ ಫಾರ್ಮಲ್ಲಿದೆ ಅಂದರೆ ಇಲ್ಲಿ ಸಪ್ರೇಟ್ ಬರೀತೀನಿ. ಇದೆಲ್ಲ ರಫ್ ವರ್ಕು, ಎಕ್ಸಾಮಲ್ಲಿ ಏನು ಬರೀಕ್ಕೆ ಹೋಗ್ಬಿಡಿ. e⁴ax/f(d) ಇದ್ದರೆ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಆ ಟೈಮಲ್ಲಿ ಏನಾದರೂ ಇಫ್ f(d) ಆನ್ಸರ್ 0 ಬಂದರೆ ನೀವೇನು ಮಾಡಬೇಕು? ಎಕ್ಸಿಂದ ಮಲ್ಟಿಪ್ಲೈ ಮಾಡಿ e⁴x f(d)ನ ಏನಂತ ಬರ್ಕೋಬೇಕು? -d ಅಂತ ಬರ್ಕೋಬೇಕು. ಡಿನಾಮಿನೇಟರ್ f(d) ಏನಾದರೂ 0 ಬರಲಿಲ್ಲ ಅಂದರೆ ಏನು ಆನ್ಸರ್ ಬಂದಿರುತ್ತೆ ಅದು ಬರೆದ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವ? ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನೊಂದು ಹೇಳ್ಕೊಡ್ತೀನಿ ಯಾವ ಥರ ಅಂತ. e⁴ax ಫಾರ್ಮಲ್ಲಿದೆ ಅಂತ ಗೊತ್ತಾಯ್ತಿಲ್ವಾ? ಕೆಳಗಡೆ ಇರೋದು f(d). ಈ ಡಿ ಜಾಗದಲ್ಲಿ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಅರ್ಥ ಆಯ್ತಲ್ವಾ?
ಇದೆಲ್ಲ ಇರಲಿ, ಡಿ ರಿಪ್ಲೇಸ್ ಬೈ ಎ ಮಾಡಬೇಕು, ಇದು ಇಂಪಾರ್ಟೆಂಟ್. ಇಲ್ಲಿ ಎ ಜಾಗದಲ್ಲಿ ಏನಿದೆ ಕಂಪೇರ್ ಮಾಡಿ. ಏನಿದೆ ಎ ಜಾಗದಲ್ಲಿ? ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎ ಎಕ್ಸ್ ಇದೆ. ಇಲ್ಲೇನಿದೆ? ಇ ಪವರ್ ಎಕ್ಸು. ಎ ಜಾಗದಲ್ಲಿ ಏನಿದೆ? ಎ ಎಕ್ಸ್ ಅಂದರೆ ಇಲ್ಲಿ ಬರೀ ಎಕ್ಸ್ ಇದೆ. ಇಲ್ಲಿ ಎ ಎಕ್ಸ್ ಇದೆಯಲ್ವಾ, ಇಲ್ಲೇನಿದೆ ಅಂದರೆ 1x ಇದ್ದಂಗೆ. ಎ ಜಾಗದಲ್ಲಿ ಏನಿದೆ? 1. ಅರ್ಥ ಆಯ್ತಲ್ವಾ? ಈಗ ಡಿ ರಿಪ್ಲೇಸ್ ಬೈ 1 ಮಾಡಬೇಕು. ಏನು ಮಾಡಬೇಕು? ಅದಕ್ಕೆ ಕ್ಯಾಲ್ಸಿಲಿ ಏನು ಮಾಡಿ ಅದನ್ನ ಟೈಪ್ ಮಾಡ್ಕೊಳ್ಳಿ. ಡಿನಾಮಿನೇಟ್ರನ್ನ ಯಾವುದನ್ನ ಟೈಪ್ ಮಾಡ್ಕೋತೀರಾ? ಡಿ ಕ್ಯೂಬ್ ಮೈನಸ್ ಆಲ್ಫಾ ಸೈನ್ ಹೊಡೆದ್ರೆ ಡಿ ಬರುತ್ತೆ, ಪವರ್ 3 ಮೈನಸ್ 3 ಆಲ್ಫಾ ಸೈನ್ ಹೊಡೆದ್ರೆ ಡಿ ಬರುತ್ತೆ, ಪ್ಲಸ್ 2. ಕ್ಯಾಲ್ಕುಲೇಟ್. ಡಿ ಜಾಗದಲ್ಲಿ ಏನಾಗಬೇಕು? 1 ಹಾಕಿದ್ರೆ ಆನ್ಸರ್ ಏನು ಬರ್ತಾ ಇದೆ? ಏನು ಬರ್ತಾ ಇದೆ ಆನ್ಸರು? 0. ಅಂದರೆ ನಾವು ಡಿ ಜಾಗದಲ್ಲಿ ಡಿ ರಿಪ್ಲೇಸ್ ಬೈ ಎ ಮಾಡಿದ್ರೆ ಇಲ್ಲಿ ಆನ್ಸರ್ ಏನು ಬರ್ತಾ ಇದೆ? 0 ಬಂದರೆ ಏನು ಮಾಡ್ಬೇಕು ಹೇಳಿ? ವೈ ಪಿ ಈಸ್ ಈಕ್ವಲ್ ಟು ಬಂತು, ಇಲ್ಲಿ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನ್ಯೂಮರೇಟ್ರನ್ನ ಹಂಗೆ ಇಟ್ಕೋಬೇಕು, ಇ ಪವರ್ ಎಕ್ಸ್ನ. ಡಿನಾಮಿನೇಟ್ರನ್ನ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನ ಎಫ್ ಡ್ಯಾಶ್ ಆಫ್ ಡಿ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋದು. ಡಿ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 3. ಡಿಗೆ ಡಿಫ್ರೆನ್ಷಿಯೇಷನ್ ಏನು? 3 × 1 3. 2ಗೆ 0 ಅಂದರೆ ಬರೀ -3 ಬರುತ್ತೆ. 3d² - 3. ಅದೇ ಥರ ಇಲ್ಲೂ ನೋಡಿ, ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ? ಅಂದರೆ ಇ ಪವರ್ ಎ ಎಕ್ಸ್ಗೆ ಇ ಪವರ್ -x ಕಂಪೇರ್ ಮಾಡಿದ್ರೆ ಎ ಜಾಗದಲ್ಲಿ ಏನಿದೆ ಇಲ್ಲಿ? ವೆರಿ ಗುಡ್. ಎ ಜಾಗದಲ್ಲಿ -1. ಇದು ಚೆಕ್ ಮಾಡಬೇಕು ನೀವು. ಎ ಜಾಗದಲ್ಲಿ -1 ಹಾಕಿದ್ರೆ ಏನಾಗುತ್ತೆ ಅಂತ. ಈಗ ಸೆಕೆಂಡ್ ಟರ್ಮ್ದು ವೈ ಪಿದು ಏನು ಮಾಡಬೇಕು ನೋಡಿ, ಕ್ಯಾಲ್ಕುಲೇಟ್ ಕೊಡಿ. ಎ ಜಾಗದಲ್ಲಿ ಡಿ ಜಾಗದಲ್ಲಿ -1 ಹಾಕಿ. ಡಿ ರಿಪ್ಲೇಸ್ ಬೈ ಎ ಅಂದರೆ ಡಿ ರಿಪ್ಲೇಸ್ ಬೈ -1 ಅಂತ. ಏನೋ 0 ಬರ್ತಾ ಇದೆಯಾ? ಏನು ಬರ್ತಾ ಇದೆ? 2ನ -1 ಹಾಕೋದು. ಚೆಕ್ ಮಾಡಿ. ಕ್ಯಾಲ್ಕುಲೇಟು -1 ಹಾಕಿ. ಏನು ಬರ್ತಾ ಇದೆ? ವೆರಿ ಗುಡ್. ಈಗ ನೋಡಿ, 4 ಬಂದರೆ ಈ ಥರ ಮಲ್ಟಿಪ್ಲೈ ಬೈ ಎಕ್ಸ್ ಯಾವುದೇನು ಮಾಡೋದು ಬೇಕಾಗಿಲ್ಲ. 0 ಬರಲಿಲ್ಲ ಅಂದರೆ ಎ ಜಾಗದಲ್ಲಿ ಡಿ ಜಾಗದಲ್ಲಿ ಎ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಹೇಳಿ ಏನಾಗುತ್ತೆ? ಡಿವೈಡೆಡ್ ಬೈ ಡೈರೆಕ್ಟ್ 4 ಬೇಕಾದರೂ ಬರ್ಕೋಬೋದು, ಅಥವಾ ಡಿ ಜಾಗದಲ್ಲಿ -1 ಒಂದು ಸತಿ ಹಾಕ್ಕೋಬಿಡಿ. ಹೇಳಿ -1 ಹೋಲ್ ಕ್ಯೂಬ್ ಇಂಟು -1 ಪ್ಲಸ್ 2. ಅರ್ಥ ಆಯ್ತಲ್ವ? ಇನ್ನೊಂದು ಸತಿ ಹೇಳ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಅಂತ ಬಂದರೆ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಯಾವುದನ್ನ? ಎಫ್ ಆಫ್ ಡಿನ. ಅರ್ಥ ಆಗ್ತಿದೆಯಲ್ವಾ? ಅದು ಕ್ಯಾಲ್ಕುಲೇಟ್ ಹೊಡೆದು ಡಿ ರಿಪ್ಲೇಸ್ ಬೈ ಎ ಮಾಡಿ. ಡಿ ರಿಪ್ಲೇಸ್ ಬೈ ಎ ಅಂದರೆ 1 2 ಏನಿರುತ್ತೆ ಅದು ಹಾಕಿ. ಅದೇನಾದರೂ ಡಿನಾಮಿನೇಟರ್ 0 ಬಂದರೆ ನಾವೇನು ಮಾಡಬೇಕು? ಎಕ್ಸಿಂದ ಮಲ್ಟಿಪ್ಲೈ ಮಾಡಿ ಈ ಎಫ್ ಆಫ್ ಡಿನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಡಿನಾಮಿನೇಟರ್ 0 ಬಂದರೆ ಈ ಅದೇ ಥರ ಇದು ಟೈಪ್ ಮಾಡಿ. ಡಿ ಕ್ಯೂಬ್ -3d + 2 ಅಂತ ಕ್ಯಾಲ್ಕುಲೇಟ್ ಕೊಡಿ. ಡಿ ಜಾಗದಲ್ಲಿ ಎ ರೀಪ್ಲೇಸ್ ಮಾಡೋದಂದರೆ -1 ರೀಪ್ಲೇಸ್ ಮಾಡಿದ್ರೆ 0 ಬರ್ತಾ ಇಲ್ಲ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ. 0 ಬಂದರೆ ಏನು ಮಾಡಬೇಕು? ಎಕ್ಸಿಂದ ಮಲ್ಟಿಪ್ಲೈ ಮಾಡಿ ಬರೀ ಡಿನಾಮಿನೇಟರ್ನ ಎಫ್ ಆಫ್ ಡಿನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗ ನೋಡಿ, ಮತ್ತೆ ಇದು ಇ ಪವರ್ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದೆ. ಅರ್ಥ ಆಯ್ತಲ್ವಾ? ಈಗ ಇದನ್ನ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಇದು ಎಕ್ಸ್ನ ಐಡಲ್ ಆಗಿ ಇಟ್ಕೋಬೇಕು, ಸುಮ್ಮನೆ ಇಟ್ಕೋಬೇಕು. ಇದು ಇ ಪವರ್ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ತೊಗೋಬೇಕು. ಇದನ್ನ ತೊಗೋಬೇಕು. ಇದನ್ನ ಟೈಪ್ ಮಾಡಿ. 3d² - 3 ಅಂತ ಟೈಪ್ ಮಾಡಿ ಕ್ಯಾಲ್ಸಿಲಿ. 3d² - 3 3 ಆಲ್ಫಾ ಸೈನ್ ಸ್ಕ್ವೇರ್ -3. ಕ್ಯಾಲ್ಕುಲೇಟ್ ಕೊಡಿ. ಡಿ ಜಾಗದಲ್ಲಿ ಏನಾಗಬೇಕು? 1 ಮತ್ತೆ 0 ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಈಗ ಎಫ್ ಆಫ್ ಡಿ ಏನು? 3d² - 3 ಒಂದು ಎಫ್ ಆಫ್ ಡಿ. ಈಗ ಇ ಪವರ್ ಎ ಎಕ್ಸ್ ಇದು ಅರ್ಥ ಆಗ್ತಿದೆಯಲ್ವಾ? ಎಗೇನ್ ಎ ಅಂದರೆ ಏನು? 1 ತಾನೆ.
ಅವಾಗ 3d² - 3 ರಿಪ್ಲೇಸ್ ಬೈ ಎ ಮಾಡಿದಾಗ ಜಿ ಜಾಗದಲ್ಲಿ 1 ಹಾಕಿದಾಗ ಏನು ಬರ್ತಾ ಇದೆ ಆನ್ಸರು 0 ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಮತ್ತೆ ಮಲ್ಟಿಪ್ಲೈ ಬೈ ಎಕ್ಸ್ ಅಂದರೆ ಏನಾಗುತ್ತೆ ಈಗ ಇದು x² e⁴x ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಮತ್ತೆ ಎಫ್ ಆಫ್ ಡಿನ ಏನು ಮಾಡಬೇಕು f' ಡಿ ಅಂತ ಬರ್ಕೋಬೇಕು. ಹೇಳಿ 3 × d² ಅಂದರೆ ಎಷ್ಟು? 3 × d² ಡಿಫ್ರೆನ್ಷಿಯೇಷನ್ ಏನು? 2d. 3 × 2d ಅಂದರೆ -0 ಅಂದರೆ 6d ಆಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಇದನ್ನ ಟೈಪ್ ಮಾಡಿದಾಗ ಕ್ಯಾಲ್ಕುಲೇಟು ಡಿ ರಿಪ್ಲೇಸ್ ಬೈ 1 ಹಾಕಿದಾಗ ಏನಾದರೂ ಆನ್ಸರ್ ಡಿನಾಮಿನೇಟರ್ 0 ಬಂದರೆ ನೀವೇನು ಮಾಡಬೇಕು ಎಕ್ಸಿಂದ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇರೋದು ಏನಾಗುತ್ತೆ ನ್ಯೂಮರೇಟರ್ ಹಂಗೆ ಇಟ್ಕೋಬೇಕು. ಡಿನಾಮಿನೇಟರ್ನ ಏನು ಮಾಡಬೇಕು ಡಿಫ್ರೆನ್ಷಿಯೇಟ್. ಇದೇನಿದೆ ಅದು ಬರ್ಕೋಬಿಡಿ. ಹೇಳಿ -e⁴ ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡಿ -1³ -3 × -1 +2 ಏನು ಬಂತು 4 ಬರುತ್ತೆ. ವೆರಿ ಗುಡ್. ಈಗ ನೋಡಿ ಎಗೇನ್ e⁴x ಬೈ ಎಫ್ ಆಫ್ ಡಿ. ಈಗ 6d ಟೈಪ್ ಮಾಡಿ. 6d ಕ್ಯಾಲ್ಕುಲೇಟ್ ಕೊಡಿ. ಡಿ ಜಾಗದಲ್ಲಿ 1 ಹಾಕಿ 0 ಆಗುತ್ತಾ ಅದು? ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಡಿ ಜಾಗದಲ್ಲಿ 1 ಹಾಕ್ಕೋಬೇಕು. ಯಾವಾಗ 0 ಆಗಲ್ಲ ಆವಾಗ ಡಿನ ಸಬ್ಸ್ಟಿಟ್ಯೂಟ್ ಮಾಡಿ. 0 ಬಂದಾಗ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನು ಮಾಡಬೇಕು ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿ ಡಿನಾಮಿನೇಟರ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. 6 × ಏನಾಗುತ್ತೆ ಇದು 1 e⁴ - x ಬೈ 4 ವೈ ಪಿ ಏನಾಯಿತು x² e⁴x ಬೈ 6 e⁴ - x ಬೈ 4. ಲಾಸ್ಟಲ್ಲಿ ಏನು ಮಾಡಬೇಕು y = yc ಪ್ಲಸ್ yc ಏನು c1 + c2x c3 e⁴ - 2x ಪ್ಲಸ್ yp ಅಂದರೆ x² e⁴x ಬೈ 6 ಮೈನಸ್ e⁴ - x ಬೈ 4. ಇಷ್ಟೇ ಆನ್ಸರ್. ಜೊತೆಗೆ ಸೇರಿಸಿ ಬರ್ಬೋದು. ಹೇಳಿ ಥ್ಯಾಂಕ್ ಯು. ಅರ್ಥ ಆಯ್ತಲ್ವಾ? ಬರ್ಕೋಬೋದು.